ಬಿಗ್ ಬಾಸ್ ಮುಗಿದ ನಂತರ ನಮ್ಮ ಗಿಲ್ಲಿಯವರು ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾಗಿದ್ರು. ಹೌದು, ಭೇಟಿಯಾದಾಗ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿಯವರಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿದ್ರು. ಹಾಗಾದರೆ ಆ ರೀತಿಯ ಕಿವಿ ಮಾತು ಏನು ಹೇಳಿದ್ರು ಅಂತ ಅಂದು ನಿಮಗೆ ಗೊತ್ತಿದೆಯಾ? ಈ ಮೊನ್ನೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಗಿಲ್ಲಿ ಮಾತನಾಡಿದ್ದು, ಸುದೀಪ್ ಅವರು ತನಗೆ ಏನು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ, ಕೇಳ್ಕೊಂಡು ಬನ್ನಿ. ಯಾವತ್ತಾದ್ರೂ ಸುದೀಪ್ ಸರ್ನ ಹೋಗಿ ಭೇಟಿ ಮಾಡಿದ್ಯಾ? ಏನಂದ್ರು? ಅದೊಂದ 2-3 ದಿನಕ್ಕೆ ಹೋಗಿದೆ, ಕರೆದ್ಬಿಟ್ಟು ಹೇಳಿದ್ರು. ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ನಮ್ಮ ಗಿಲ್ಲಿ ನಟಗೆ ಹೇಳಿದಂತಹ ಕಿವಿ ಮಾತಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪ್ರತಿ ಸೀಸನ್ ಕೂಡ ಕಿಚ್ಚ ಸುದೀಪನಿಗೋಸ್ಕರ ಒಂದಿಷ್ಟು ಫ್ಯಾನ್ಗಳು ಕಾಯ್ತಾ ಇರ್ತಾರೆ. ಹೌದು, ವಾರದ ಕತೆ ಕಿಚ್ಚನ ಜೊತೆಗೋಸ್ಕರ ಫ್ಯಾಮಿಲಿ ಎಂಟರ್ಟೈನರ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಜನರ ದಂಡು ಕಾಯ್ತಾ ಇರುತ್ತೆ. ಆದರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಒಂದಿಷ್ಟು ವಿಶೇಷತೆ ಇತ್ತು. ಯಾಕಪ್ಪ ಅಂದರೆ ಪ್ರತಿ ಸೀಸನ್ಗಳಿಗಿಂತಲೂ ಈ ಸೀಸನ್ ವಿಶಿಷ್ಟವಾಗಿತ್ತು. ಏನಂದ್ರೆ ಗಿಲ್ಲಿ ಇದ್ದಿದ್ರಿಂದ ಗಿಲ್ಲಿ ಮಾಡ್ತಿದ್ದ ಕಾಮಿಡಿ, ಪ್ರತಿಯೊಬ್ಬರ ಬಗ್ಗೆ ಹೇಳ್ತಿದ್ದದ್ದು, ಪ್ರತಿಯೊಬ್ಬರ ಕುರಿತಾದ ಕಾಮಿಡಿ ಮಾಡ್ತಾ ಜನರ ಮನಸ್ಸು ಹೇಳ್ತಾ ಇತ್ತು. ಗಿಲ್ಲಿಯ ಜೊತೆ ಸೇರಿ ಕಿಚ್ಚನು ಕೂಡ ಎಲ್ಲರನ್ನ ರಂಜಿಸ್ತಾ ಇದ್ರು. ಹಾಗಾಗಿ ಹೆಚ್ಚು ಜನರು ಈ ಬಾರಿಯ ಬಿಗ್ ಬಾಸ್ ಹತ್ರ ಒಲವ ತೋರುವಂತೆ ಮಾಡಿತು. ಎಷ್ಟೇ ನೋವುಗಳಿಂದ ಬಂದಂತಹ ವೀಕ್ಷಕರು ಈ ಬಾರಿ ಬಿಗ್ ಬಾಸ್ ನೋಡಿ ಖುಷಿ ಪಟ್ಟಿದ್ದು ಉಂಟು. ವಾರದ ಕತೆ ಕಿಚ್ಚನ ಜೊತೆಗಂತೂ TRP ಬರ್ತಾ ಇತ್ತು. ಅದರಲ್ಲಿ ಗಿಲ್ಲಿದು ಕೂಡ ಪಾತ್ರ ಇರ್ತಾ ಇತ್ತು. ಒಟ್ಟಾರೆಯಾಗಿ ಬಿಗ್ ಬಾಸ್ ವಿನ್ ಆದಂತಹ ನಮ್ಮ ಗಿಲ್ಲಿ ನಟ ಹೊರ ಬಂದ ನಂತರ ನಮ್ಮ ಸುದೀಪ್ ಅವರನ್ನ ಭೇಟಿಯಾಗಿದ್ರು. ಆಗ ಸುದೀಪ್ ಅವರು ನಮ್ಮ ಗಿಲ್ಲಿಗೆ ಒಂದಿಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ರು ಅಂತ ಗಿಲ್ಲಿ ಹೇಳ್ತಾ ಇದ್ದಾರೆ. ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ವಿಶೇಷವಾಗಿ ಹಣವನ್ನು ಕೂಡ ಗಿಲ್ಲಿಗೆ ನೀಡಿದ್ರು. ಇದು ವಿಶೇಷವಾಗಿತ್ತು. ಅವರು ಹೇಳುವಾಗ, ಗಿಲ್ಲಿ ಈ ಬಾರಿ ತುಂಬಾನೇ ಮನರಂಜಿಸಿದ್ದಾನೆ, ನನಗೂ ಕೂಡ ಖುಷಿ ಕೊಟ್ಟೇನೆ, ವೈಯಕ್ತಿಕವಾಗಿ ನಾನು ಕೂಡ ಹಣ ಕೊಡ್ತೇನೆ ಅಂತ ಬಿಗ್ ಬಾಸ್ ಮುಗಿದ ನಂತರ ಗಿಲ್ಲಿಗೆ ಹಣವನ್ನು ಕೂಡ ಕೊಟ್ಟಿದ್ದೆ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗಳಿಸಿದಂತಹ ನೇಮು ಫೇಮನ್ನು ಗಮನಿಸಿದ್ದಂತಹ ಕಿಚ್ಚ ಗಿಲ್ಲಿ ಅವರಿಗೆ ಒಂದು ಕಿವಿ ಮಾತನ್ನೊಂದು ಖಂಡಿತವಾಗಿ ಹೇಳಿದರು. ಅದೇನಪ್ಪ ಅಂದರೆ, ನಿನಗೆ ಬಂದಿರೋ ನೇಮು ಫೇಮಿನಿಂದಾಗಿ ಅನೇಕ ಜನರು ನಿನಗೆ ಅನೇಕ ವಿಷಯಗಳನ್ನು ಕಿವಿಗೆ ಹಾಕ್ತಾರೆ. ತಾರಾತುರಿಯಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಕಾರ್ಯ ಕೈಗೊಳ್ಳಬೇಕಾದರೂ, ಯಾವುದೇ ನಿರ್ಧಾರವನ್ನು ನೀವು ಕೈಗೊಳ್ಳಬೇಕಂದ್ರೆ ನೀವು ಮೊದಲು ಯೋಚಿಸಿ, ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಮಾತ್ರ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಜೀವನದಲ್ಲಿ ಅವಕಾಶ ಎಲ್ರಿಗೂ ಕೂಡ ಒಮ್ಮೆ ಸಿಗುತ್ತೆ, ಅದು ನಿಮಗೀಗ ಸಿಕ್ಕಿದೆ. ಅಂತಹ ಅವಕಾಶವನ್ನು, ಜನರ ಪ್ರೀತಿಯನ್ನ ನೀವು ಉಳಿಸ್ಕೊಬೇಕು, ಎತ್ತರಕ್ಕೆ ಬೆಳಿಬೇಕು. ಯಾವಾಗಲೂ ಕೂಡ ನಾನು ಅವೈಲೇಬಲ್ ಇರ್ತೇನೆ. ನನ್ನಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಂದ್ರೂ ಕೂಡ ನೀವು ಕಾಲ್ ಮಾಡ್ಬೋದು, ನನ್ನ ಜೊತೆ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು ಅಂತ ಗಿಲ್ಲಿ ಅವರಿಗೆ ಕಿಚ್ಚ ಸುದೀಪ್ ಅವರು ಆಫರ್ ಕೂಡ ನೀಡಿದ್ದಾರೆ. ಇದಲ್ಲವೇ ಕಿಚ್ಚನ ದೊಡ್ಡ ಗುಣ ಅಂತ ಗಿಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಈ ವಿಷಯವನ್ನ ಗಿಲ್ಲಿವರು ಮೊನ್ನೆ ನಡೆದಂತಹ ಸೀರಿಯಲ್ ಸಂತೆಯಲ್ಲಿ ಸುಷ್ಮಾ ಜೊತೆ ಮಾತನಾಡುತ್ತಾ ವಿವರಿಸಿದ ರೀತಿಯಂತೂ ಅದ್ಭುತವಾಗಿತ್ತು. ಇದನ್ನು ಕೇಳಿದಂತಹ ಕನ್ನಡಿಗರಿಗೂ ಕೂಡ ಕಿಚ್ಚ ಸುದೀಪ್ ಅವರ ಔದಾರ್ಯದ ಹೃದಯದ ಬಗ್ಗೆ ಬಹಳ ಅಭಿಮಾನವಾಗಿದೆ. ನನಗೂ ಕೂಡ ಕಿಚ್ಚ ಸುದೀಪ್ ಅವರನ್ನ ಕಂಡಾಗ ಗೌರವ ಹೆಚ್ಚಾಯಿತು. ಇದಕ್ಕೂ ಮುಂಚೆ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರು ಅನೇಕ ಬಾರಿ ಗಿಲ್ಲಿಗೆ ಕಿವಿ ಮಾತನ್ನ ಹೇಳಿದ್ರು. ನಿಮಗೇನನ್ನಿಸ್ತು? ಗಿಲ್ಲಿಗೆ ಕಿವಿ ಮಾತು ಒಳ್ಳೆಯದಾಗುತ್ತಾ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಬಂಧುಗಳೇ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್.